ಕನ್ನಡ ಇಂಡಸ್ಟ್ರಿಯ ಹಿರಿಯ ನಟಿ ಭಾವನಾ ರಾಮಣ್ಣ ಅವರು IVF ಟ್ರೀಟ್ಮೆಂಟ್ ಮುಖಾಂತರ ಗರ್ಭಿಣಿಯಾಗಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತು. 1 ತಿಂಗಳ ಹಿಂದಷ್ಟೇ ಅವರು ಒಂದು ಶ್ರೀಮಂತ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಂಡಿದ್ರು. ಅದಕ್ಕೆ ಸಿಕ್ಕಾಪಟ್ಟೆ ಜನ ಸೆಲೆಬ್ರಿಟಿಗಳು ಬಂದು ಇವರಿಗೆ ವಿಶ್ ಮಾಡಿ ಕೂಡ ಹೋಗಿದ್ರು. ಈ ಥರ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ ಮೊದಲ ಇಂಡಸ್ಟ್ರಿಯ ಮಹಿಳೆ ಅಂತಲೂ ಕೂಡ ಇವರಿಗೆ ಹೇಳ್ಬೋದು. ಸೊ ಈ ಚೆಕಪ್ನ ನಂತರ ಇವರಿಗೆ ಅವಳಿ ಜವಳಿ ಮಕ್ಕಳಿರೋದು ದೃಢವಾಗುತ್ತೆ. ಇದರಿಂದಾಗಿ ಇವರು ಹಲವಾರು ರೀತಿಯಾದಂಥ ಟ್ರೀಟ್ಮೆಂಟ್ಗಳನ್ನು ತಗೊಳ್ತಿರ್ತಾರೆ. ಆದರೆ 2 ತಿಂಗಳ ಹಿಂದೆ ಚೆಕ್ ಮಾಡಿಸಿದಾಗ 7ನೇ ತಿಂಗಳಿಂದನೇ ಏನೋ ಒಂದು ಪ್ರಾಬ್ಲಮ್ ಶುರುವಾಗಿದೆ ಅಂತಲೂ ಕೂಡ ಗೊತ್ತಾಗುತ್ತೆ. ಆನಂತರ ಇವರು ಟ್ರೀಟ್ಮೆಂಟನ್ನು ತಗೊಳ್ಳಿಕ್ಕೋಸ್ಕರ ಹಲವಾರು ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಡಾಕ್ಟ್ರುಗಳು ಕೂಡ ಇವರಿಗೆ ಟ್ರೀಟ್ಮೆಂಟನ್ನು ಮಾಡ್ತಾನೆ ಇರ್ತಾರೆ. ಸತತವಾಗಿ ಇನ್ನೇನು 2 ತಿಂಗಳು ಆದ ನಂತರ ಇವರಿಗೆ ಹೆರಿಗೆ ಆಗಬೇಕಿತ್ತು. ಬಟ್ 7 ತಿಂಗಳಲ್ಲೇ ಒಂದು ಪ್ರಾಬ್ಲಮ್ ಕಾಣಿಸ್ಕೊಂಡ ಕಾರಣದಿಂದಾಗಿ ಇವರಿಗೆ 8ನೇ ತಿಂಗಳಿಗೆ ಆಪರೇಷನ್ ಮಾಡಿ ಮಗುವನ್ನು ಹೊರಗೆ ತೆಗಿಬೇಕು ಅಂತ ಹೇಳಿ ಡಾಕ್ಟ್ರುಗಳು ತೀರ್ಮಾನವನ್ನು ಮಾಡ್ತಾರೆ. ಆನಂತರ ಆ ತೀರ್ಮಾನಕ್ಕೆ ಭಾವನಾ ರಾಮಣ್ಣನು ಕೂಡ ಅಸ್ತು ಅಂದ ನಂತರ ಎಲ್ಲ ಡಾಕ್ಟರ್ಸ್ಗಳು ಪ್ರಯತ್ನವನ್ನು ಮಾಡಿ ಇನ್ನೇನು 8ನೇ ತಿಂಗಳಿಗೆ ಆ ಒಂದು ಹೆರಿಗೆಯನ್ನು ಮಾಡಿಸ್ತಾರೆ. ಸತತವಾಗಿ ಪ್ರಯತ್ನದ ನಂತರ ಹೆರಿಗೆ ಕೂಡ ಆಗುತ್ತೆ. ಆನಂತರ ಅವರಿಗೆ ಹುಟ್ಟಿರುವಂಥದ್ದು 2 ಹೆಣ್ಣು ಮಕ್ಕಳು ಅಂತಲೂ ಕೂಡ ಗೊತ್ತಾಗುತ್ತೆ. ಆದರೆ ಸತತ ಪ್ರಯತ್ನಗಳ ನಂತರ ಭಾವನಾ ರಾಮಣ್ಣ ಮತ್ತೆ 1 ಹೆಣ್ಣು ಮಗು ಉಳ್ಕೊಳ್ಳುತ್ತೆ. ಇನ್ನೊಂದು ಹೆಣ್ಣು ಮಗು ಅಲ್ಲೇ ತನ್ನ ಪ್ರಾಣವನ್ನು ಕಳ್ಕೊಂಡಿರುತ್ತೆ. ಸೊ IVF ಟ್ರೀಟ್ಮೆಂಟ್ ಮುಖಾಂತರ ತಗೊಂಡಂತಹ ಈ ಒಂದು ರಿಸ್ಕಿನಲ್ಲಿ 2 ಮಕ್ಕಳಲ್ಲಿ 1 ಮಕ್ಕಳನ್ನು ಮಾತ್ರ ಬದುಕಿಸಲಿಕ್ಕೆ ನಮ್ಮ ಡಾಕ್ಟರ್ ಕೈಯಲ್ಲಿ ಸಾಧ್ಯವಾಗಿದೆ ಅಂತಲೂ ಕೂಡ ಹೇಳಲಾಗ್ತಿದೆ. 15 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಈಗ ಲೇಟಾಗಿ ಬೆಳಕಿಗೆ ಬರ್ತಾ ಇದೆ. ಯಾಕಂದರೆ ಹೇಳಿದರೆ ಇದು ತುಂಬ ರೀತಿಯಾದಂತಹ ಕಾಂಟ್ರವರ್ಸಿಗಳನ್ನು ಹುಟ್ಟು ಹಾಕ್ಕೊಂಡಿತ್ತು. ಗಂಡು ಇಲ್ಲದೆ ಹೇಗೆ ಮಕ್ಕಳನ್ನು ಮಾಡ್ಕೋತಾರೆ ಅನ್ನೋ ಒಂದು ವಾತಾವರಣನೂ ಕೂಡ ಬಂದಿತ್ತು. ಇದರಿಂದ IVF ಮುಖಾಂತರ ಸಿಕ್ಕಾಪಟ್ಟೆ ಜನ ಈಗಾಗಲೇ ಮಕ್ಕಳನ್ನ ಪಡ್ಕೊಂಡಿದ್ದಾರೆ. ಆದರೆ ಅವಳಿ ಮಕ್ಕಳನ್ನ ಪಡ್ಕೊಂಡಿರೋದು ತೀರಾ ಕಡಿಮೆ ಇತ್ತು. ಇದರಿಂದಾಗಿ 1 ಮಗುವಿಗೆ ಪ್ರಾಣದ ಅಪಾಯ ಇತ್ತು ಅಂತಲೂ ಕೂಡ ಗೊತ್ತಾಗಿತ್ತು. ಅದರಿಂದಾಗಿ 2 ಕೂಡ ಹೆಣ್ಣು ಮಕ್ಕಳ ಜನನವಾಗಿತ್ತು. ಅದರಲ್ಲಿ 1 ಹೆಣ್ಣು ಮಗು ತನ್ನ ಪ್ರಾಣವನ್ನು ಕಳ್ಕೊಂಡಿದೆ ಅನ್ನೋ ಒಂದು ಕೆಟ್ಟ ಸುದ್ದಿ ಕೂಡ ಬಂದಿದೆ. ಸೊ ಇದರಿಂದಾಗಿ ಭಾವನಾ ರಾಮಣ್ಣ ಅವರು ಕೂಡ ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದಾರಂತೆ. ಅವರಿಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ. ಮುಂದಿನ ದಿನಗಳಲ್ಲಿ ಏನೇ ಆದ್ರೂ ಕೂಡ ಹಲವಾರು ರೀತಿಯಾದಂಥ ಟೆಕ್ನಾಲಜಿಗಳು ಬೆಳ್ಕೊಂಡು ಬಂದರೂ ಕೂಡ ದೇವರು ಸೃಷ್ಟಿ ಮಾಡಿರುವಂತಹ ನ್ಯಾಚುರಲ್ ಶಕ್ತಿ ಮುಂದೆ ಯಾವುದೂ ದೊಡ್ಡದಲ್ಲ ಅಂತ ಹೇಳಿ ಇದರ ಮುಖಾಂತರ ಖಂಡಿತವಾಗಿ ಎಲ್ರಿಗೂ ಕೂಡ ಗೊತ್ತಾಗುವಂತಹ ಒಂದು ಸಿಚುವೇಶನ್ ಬಂದಿದೆ. ಸೊ ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.